ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾದಕ ವಸ್ತುಗಳ ವಿರುದ್ಧ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಾಗಡಿ ಪಟ್ಟಣದ ಬಿಜಿಎಸ್ ಕಾಲೇಜಿನಲ್ಲಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ. ಮಾಗಡಿ ಪಟ್ಟಣದ ಬಿಜಿಎಸ್ ಕಾಲೇಜ್ ಆವರಣದಲ್ಲಿ ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣದ ಉದ್ದೇಶದಿಂದ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಜಾಗೃತಿ ಅಭಿಯಾನವನ್ನು ಮಾಗಡಿ ಪೊಲೀಸ್ ವೃತ್ತ ನಿರೀಕ್ಷಕ ಜಿಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಟಿ ಶ್ರೀನಿವಾಸ್, ಯುವಕರಲ್ಲಿ ಮಾದಕ ದ್ರವ್ಯ ಮತ್ತು ಮಾದಕ ವಸ್ತುಗಳ ಬಳಕೆ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ವಿದ್ಯಾರ್ಥಿಗಳು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ಇಲಾಖೆಯ ಮನೋವೈದ್ಯ ಮಾರುತಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನು ವಿದ್ಯಾಭ್ಯಾಸಕ್ಕೆ ಮೀಸಲಿಡಬೇಕು. ಮಾದಕ ವಸ್ತುಗಳು ಹಾಗೂ ದುಶ್ಚಟಗಳಿಂದ ದೂರವಿದ್ದು ಕೆಟ್ಟ ಅಭ್ಯಾಸ ಹೊಂದಿರುವ ವ್ಯಕ್ತಿಗಳು ಹಾಗೂ ಸ್ನೇಹಿತರಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಜಿಲ್ಲಾ ಅಪರಾಧ ಸ್ಥಳ ಪರೀಕ್ಷಕ ಶ್ರೀಕಾಂತ್ ಮಾತನಾಡಿ, ಡ್ರಗ್ ಪೆಡ್ಲರ್ಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಮಾದಕ ವ್ಯಸನಿಗಳನ್ನಾಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಿ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜಿಎಸ್ ಕಾಲೇಜಿನ ಪ್ರಾಂಶುಪಾಲರಾದ ಉಮೇಶ್, ಉಪ ಪ್ರಾಂಶುಪಾಲರಾದ ಪೃಥ್ವಿರಾಜ್, ಪೊಲೀಸ್ ಸಿಬ್ಬಂದಿಗಳಾದ ಬೀರಪ್ಪ, ಮುನೇಂದ್ರ, ದಿನೇಶ್, ದಯಾನಂದ್, ಪ್ರಾಧ್ಯಾಪಕರುಗಳು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಾಡಕ್ಕಾಗಲ್ಲ ಅಂದ್ರೆ ಅಚೀವ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಬಟ್ ನಮ್ಮ ಮೆಡಿಕಲ್ ಆಫೀಸರ್ ಹೇಳಿದ್ರು, ಇನ್ನೇನಾದ್ರು ಯಾವ್ದಲ್ಲ ನೇಲ್ ಪಾಲಿಶ್ ರಿಮೂವರ್ ಇರ್ಬೋದು ಅಥವಾ ಸೊಲ್ಯೂಷನ್ಸ್ ಬರುತ್ತೆ. ಈ ಗಮ್ ಎಲ್ಲ ಫಿಕ್ಸ್ ಅಲ್ಲಿ ಗಮ್ ಎಲ್ಲ ಅಂತ ನಶೆ ಇರ್ತವೆ, ಅಂತನ್ನೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ಏನಾಗುತ್ತೆ, ಒಬ್ಬೊಬ್ಬರು ನರ್ವ್ ಸಿಸ್ಟಮ್ಸ್ ಒಂದೊಂದರ ಇರುತ್ತೆ. ಕೆಲವೊಬ್ರು ಏನೋ ಅಂತ ಹೇಳಿದ್ರಲ್ಲ, ಕುತೂಹಲಕ್ಕೆ ನೋಡೋಣ, ಹಾಗೆ ನಮ್ಮ ಹೇಳಿದ್ರು, ಇವೆಲ್ಲವೂ ನಮ್ಮನ್ನ ನಾವೇ ಇನ್ಸ್ಟಿಂಗ್ ಮಾಡ್ತೀವಿ. ಏನಿದೆ ಅಂತ ನೋಡೋಣ, ಅಂತದ್ದು ಏನಿದೆ. ಡ್ರಗ್ಸ್ ಅನ್ನೋದೇ ಬೇಡ. ಯಾರಾದ್ರೂ ಸಿರಪ್ ಎಷ್ಟು ಸಿರಪ್ ಕುಡಿರಿ ಅಂತ 5 ml 10 ml ಫುಲ್ ಬಾಟಲ್ ಕುಡಿ ಅಂತ ಹೇಳ್ತಾರ. ಯಾತಕ್ಕೆ ಫುಲ್ ಬಾಟಲ್ ಕುಡಿಬಾರ್ದು ಅಂತ ಹೇಳ್ತಾರೆ? ಏನಿದೆ, ಅಮೃತ ಚೂರಿದ್ರೆ ಅಷ್ಟೇ ಅಮೃತ, ಅಮೃತ ಜಾಸ್ತಿ ಆದ್ರೆ ಏನಾಗುತ್ತೆ? ಅಬ್ಸಲ್ಯೂಟ್ಲಿ ಅಷ್ಟೇ ಅಲ್ಲ, ಯಾವುದನ್ನು ಒಂದು ಲಿಮಿಟ್ ಅಲ್ಲಿ ಇರ್ಬೇಕು ಅದಲ್ಲ. ಹಾಗಾಗಿ ಯಾವುದನ್ನ ನಾವು ಮಾಡಬೇಡಿ ಅಂತ ಹೇಳ್ತೀವೋ ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಟೆಸ್ಟ್ ಡ್ರೈವ್ ಇಲ್ಲ. ಡ್ರಗ್ಸ್ ಅನ್ನೋದು ಟೆಸ್ಟ್ ಡ್ರೈವ್ ಅಲ್ಲ, ಅದು ಒಂದು ಸರಿ ಒಳಗೆ ಹೋಗೋದಷ್ಟೇ. ಆ ಪಾಶಕ್ಕೆ ನೀವು ಒಳಗೆ ಹೋದ್ಮೇಲೆ ಮುಗೀತು, ಅಂತ ಆಚೆ ತರೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಹಾಳಾಗೋಗಿರುತ್ತೆ, ಜನ ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟಿರ್ತಾರೆ, ಸ್ನೇಹಿತರು ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಅಂತನ್ನೆಲ್ಲ ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ಬಹುಶಃ ಅರ್ಥ ಇದೆಯಲ್ಲ ಎಲ್ಲರಿಗೂ? ಇದು ನಮ್ಮ ಕಾಳಜಿ, ನಮ್ಮ ರಾಜ್ಯ ಸರ್ಕಾರದ ಕಾಳಜಿ. ಯುವ ಜನತೆ ಯಾವುದೇ ಕಾರಣಕ್ಕೂ ಡ್ರಗ್ಸ್ ಬಲಿ ಆಗಬಾರ್ದು ಅಂತ. ಕೆಲವೊಂದು ರಾಜ್ಯಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ ಡ್ರಗ್ಸ್ ಅಬ್ಯೂಸ್ ಆಗಿ ರೋಡಲ್ಲಿ ಕೃಷಿಕರ ತರ ಯೂಸ್ ಕೊಟ್ಟಿರ್ತಾರೆ, ನಿಂತಿ ಜಾಗದಲ್ಲೇ ನಿಂತಿರ್ತಾರೆ, ಮಲಗಿ ಜಾಗದಲ್ಲೇ ಮಲಗಿರ್ತಾರೆ. ಅವನು ಕೃಷಿಕನ ಅಲ್ಲ, ಅವನು ಈ ಡ್ರಗ್ ಅಬ್ಯೂಸ್, ಅವನು ಮಾದಕ ವ್ಯಸನಿಯೇ ಆಗಿರ್ತಾನೆ, ಮಾದಕ ವಸ್ತುಗಳನ್ನ ತಗೊಳ್ಳುವಂತ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ನಮ್ಮಲ್ಲಿನ ಪುನೀತ ಆ ತರ ವ್ಯವಸ್ಥೆ ಬಂದಿಲ್ಲ. ಬಟ್ ನೀವು ಯೂತ್ಗಳು ಅದನ್ನ ತಗೊಂಡೋಗುವಂತ ಪ್ರಮೇಯ ಆಗ್ಬಾರ್ದು. ನಾವೆಲ್ಲ ಏನ್ ಮಾಡ್ಬೇಕು, ಈಗ ಅಲ್ಲೊಂದು ಹಸ್ತ ಕಾಣಿಸ್ತಾ ಇದ್ದಲ್ಲ, ಕಾಣಿಸ್ತಾ ಇದ್ದ ಹಸ್ತ ಕಣ್ಣಲ್ಲಿ ಆಯ್ತಲ್ಲ, ಏನ್ ಅರ್ಥ ಅದು? ಏನೋ ಬೇಡ ಬ್ರೋ. ಯಾವ್ದನ್ನ ಬೇಡ? ಮಾದಕ ವಸ್ತು ಬೇಡ, ಡ್ರಗ್ಸ್ ಬೇಡ, ಕೆಟ್ಟ ಚಟ ಬೇಡ, ಕೆಟ್ಟ ಫ್ರೆಂಡ್ಸ್ಗಳು ಬೇಡ, ಕೆಟ್ಟದ್ದು ಯಾವುದೂ ಬೇಡ ಅಲ್ವಾ? ಕೆಟ್ಟದ್ದು ಯಾವುದೂ ಬೇಡ ಅನ್ನೋದು ನಮ್ಮ ರಾಜ್ಯ ಸರ್ಕಾರದ, ನಮ್ಮ ಪೊಲೀಸ್ ಇಲಾಖೆಯ ಹಾಗೂ ನಮ್ಮೆಲ್ಲರ ನಾಗರಿಕ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿ ಈ ಒಂದು ನಾವು ಸಿಂಬಲ್ ಹಾಕಿದ್ದೀವಿ. ಸೊ ಇದ್ರ ಬಗ್ಗೆ ಒಂದು ಸ್ಮಾಲ್ ಫೋಟೋ ಸೆಷನ್ ಮಾಡ್ತೀವಿ. ಎಲ್ಲರೂ ಒಗ್ಗರಳಿನಿಂದ ನಾವು ಒಂದು ಓದ್ತಿದ್ದೀವಿ. ಈಗ ಒಂದು ಓದ್ತಿದ್ದೀವಿ, ಪ್ರತಿಜ್ಞೆ ಒಂದು ಪ್ರತಿಜ್ಞೆ ಇದೆ, ಪ್ರತಿಜ್ಞಾ ವಿಧಿ ಅದೆಲ್ಲ ಒಂದು ಓದ್ತೀನಿ. ಏನ್ ಅರ್ಥ ಏನ್ ಗೊತ್ತಾ? ನಾವ್ ಯಾವ್ದು ಓದ್ತಾ ಅಂತೀವಿ, ಏನಾದ್ರು ಗೊತ್ತಿದೆ ಎಲ್ಲಾದ್ರೂ? ನಾವು ಇದನ್ನ ಪ್ರತಿಜ್ಞೆ ಮಾಡ್ತೀವಿ. ಬಹಳ ಜನ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಕೈನ ಹಮ್ಮಿಕೊಂಡು ಮನಸ್ಸಲ್ಲಿ ಮಾಡ್ತೀರಾ, ದೇವ್ರೇ ನನ್ನ ಚೆನ್ನಾಗಿಟ್ಕೋ, ನನಗೆ ವಿದ್ಯಾ ಬುದ್ಧಿ ಕೊಡು, ಆಮೇಲೆ ಎಕ್ಸರ್ಸೈಸ್ ಬೇರೆ, ನನ್ಗೆ ಅವ್ರು ನನ್ಗೆ ನೋಡಕ್ ಮಾಡು, ಇವ್ರನ್ನ ನೋಡಕ್ ಮಾಡು, ನಾವು ಅವ್ರ ಆಕರ್ಷಣೆ ಮಾಡು, ಅವೆಲ್ಲ ಇರ್ತಿರಲ್ಲ. ನನಗೆ ಆ ಧೂಮ್ ಗಾಡಿ ಬೇಕು ಅದೆಲ್ಲ, RX-15 ಬೇಕು ಅದೆಲ್ಲ, ಖರ್ಚಿಗೆ ಒಂದು 50,000 ಇದ್ರೆ ಮಜಾ ಮಾಡ್ಬೇಕು, ರೆಬಾನ್ ಗ್ಲಾಸಸ್ ಬೇಕು ಅದೆಲ್ಲ, ಇವೆಲ್ಲವೂ ಕೇಳ್ತಿರ್ತಾವ ಮನಸ್ಸಲ್ಲಿ. ಅದೇ ತರ ಇದರಲ್ಲಿ ಮನಸ್ಸಿನ ಪ್ರತಿಜ್ಞೆ ಅಲ್ಲ, ಇದು ಯಾವ ತರ ಪ್ರತಿಜ್ಞೆ? ಇದು ಓಪನ್ ಆಗಿ ಎಲ್ಲರೂ ಹೆಮ್ಮೆಯಿಂದ, ನಾನು ಕೆಟ್ಟ ಕೆಲಸ ಮಾಡೋದಿಲ್ಲ, ನಾನು ಕೆಟ್ಟ ಕೆಲಸಕ್ಕೆ ಸಪೋರ್ಟ್ ಮಾಡೋದಿಲ್ಲ, ನಾನು ಭಾರಿ
ನಾಗರಿಕನಾಗಿ ನನ್ನ ಜವಾಬ್ದಾರಿಯಿಂದ ನಾನು ನಡ್ಕೊತೀನಿ ಅನ್ನೋ ಬಗ್ಗೆ ಒಂದು ಓದ್ಕೊಳ್ಳೋದು ಎಲ್ಲರೂ ಈ ಸಂಬಂಧಪಟ್ಟಂಗೆ ಓದ್ಕೊಬೇಕಾಗುತ್ತೆ. ಗಾಂಜಾ ಯಾವ ರೀತಿ ಇರುತ್ತೆ? ನೋಡಕ್ಕೆ ಹೊಗೆ ಸೊಪ್ಪು ಕಾಣುತ್ತೆ. ತಂಬಾಕು ಅಂತ ಏನ್ ಕರಿತೀವಿ ನಾವು, ಅದು ಉದ್ದನೆಯ ಸೊಪ್ಪಿನ ಹಾಗೆ ಗಟ್ಟಿಯಾಗಿರುತ್ತೆ. ಆದ್ರೆ ಗಾಂಜಾ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಗುಂಪಾದ ಬೀಜ ಮತ್ತು ಹೂವುಗಳುಳ್ಳ ಒಣಗಿನ ಎಲೆಗಳ ತರ ಕಾಣುತ್ತೆ. ಆ ಥರದ್ದು ಏನಾದ್ರು ನಿಮಗೆ ಗಮನಕ್ಕೆ ಬಂದಲ್ಲಿ ಅದನ್ನ ರೆಡ್ಯೂಸ್ ಮಾಡಬೇಕು. ಬಣ್ಣದ ಮಾತ್ರೆಗಳು, MDMA ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾರೆ ಸರ್. ಮೆಥಿಲಿನ್ ಡೈಅಮೈನ್ ಮೀಥೈಲ್ ಅಸಿಟೇಟ್, MDMA, ಇದು ಒಂದು ಸಿಂಥೆಟಿಕ್ ಡ್ರಗ್, ತುಂಬಾ ಹಾನಿಕಾರಕ. ಇದು ಯಾವ ರೀತಿ ಕಾಣುತ್ತೆ ಅಂತ ಹೇಳಿದ್ರೆ ಬಣ್ಣದ ಟ್ಯಾಬ್ಲೆಟ್ಗಳು, ಹಳದಿ, ಕೆಂಪು, ಬಿಳಿ, ನೀಲಿ, ಈ ತರ ಬೇರೆ ಬೇರೆ ಬಣ್ಣಗಳಲ್ಲಿರುತ್ತೆ. ಈ ತರ ವಸ್ತುಗಳು ಬಂದಾಗ ವಿತೌಟ್ ಪ್ರಾಪರ್ ಅಡ್ವೈಸ್ ಅದನ್ನ ಕನ್ಸ್ಯೂಮ್ ಮಾಡಬೇಡಿ. ನಮ್ಮ ಮಾರುತಿ ಸರ್ ಹೇಳ್ತಾ ಇದ್ರು, ನೀವು ಪಿಯರ್ ಪ್ರೆಷರ್ ಇಂದಾನೆ ನೀವು ಇದನ್ನ ಫಸ್ಟ್ ಅಡಿಕ್ಷನ್ ಒಳಗಾಗ್ತೀರಾ ಅಂತ. ಸೊ ಯಾರೋ ಹೊರಗಡೆಯಿಂದ ಬಂದು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡೋದಲ್ಲ, ನಿಮ್ಮ ಜೊತೆಲಿರೋರೆ, ನಿಮ್ಮ ತುಂಬಾ ಚೆನ್ನಾಗಿ ಬಲ್ಲವರೇ, ನಿಮ್ಮ ಅರ್ಥವರೇ ಏನ್ ಮಾಡ್ತಾರೆ, ಇದಕ್ಕೆ ನಿಮ್ಮನ್ನ ದೂಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ MDMA ಟ್ಯಾಬ್ಲೆಟ್ಸ್ ಬಣ್ಣದ ಟ್ಯಾಬ್ಲೆಟ್ಗಳಾಗಿರುತ್ತೆ, ಇದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಇನ್ಹಲೇಷನ್ ಅಂತ ಹೇಳಿದ್ರೆ ಥಿನ್ನರ್ಸ್ ಅಂತ ಏನ್ ಕರಿತೀವಿ ನಾವು, ನೈಲ್ ಪಾಲಿಶ್ ರಿಮೂವರ್ಸ್, ಹೆಣ್ಮಕ್ಳು ನೈಲ್ ಪಾಲಿಶ್ ರಿಮೂವರ್ಸ್, ವೈಟ್ನರ್ಸ್, ಇದನ್ನ ಕೂಡ ಇನ್ಹೇಲ್ ಮಾಡಿದ್ರೆ ಗಿವ್ಸ್ ಎ ರಿಫೋರಿಕ್ ಎಫೆಕ್ಟ್. ನಿಮಗೆ ನಿಮ್ಮ ನರನಾಡಿಗಳ ಮೇಲೆ ಅದನ್ನ ಪ್ರಭಾವವನ್ನು ಬೀರಿ ನಿಮ್ಮನ್ನ ಕುಂದಿಸುತ್ತೆ. ಅದರಿಂದ ದೂರ ಇರಬೇಕು. ಅದನ್ನ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸಿದ್ರೆ ತುಂಬಾ ಉತ್ತಮ. ಅದನ್ನ ಇನ್ಹಲೇಷನ್ ಮಾಡುವಂತವ್ರು ಏನ್ ಮಾಡ್ತಾರೆ, ಒಂದು ಕವರ್ ಅಥವಾ ಒಂದು ಬಟ್ಟೆಗೆ ಹಾಕಿ ಅದನ್ನ ಮೂಗು ಹತ್ರ ಇಟ್ಕೊಂಡು ಈರುವಾದ ಉಸಿರನ್ನ ಹೇಳ್ಕೊತಾರೆ. ಆ ತರ ಬಟ್ಟೆಗಳು, ಆ ತರ ಕವರ್ಗಳು ನಿಮ್ ಗಮನಕ್ಕೆ ಬಂದಲ್ಲಿ ಅದನ್ನ ತಿರಸ್ಕಾರ ಮಾಡಬೇಕು. ಓಕೆ, ಇದು ಬಿಟ್ರೆ ಯಾವುದೇ ಪ್ಯಾಕೆಟ್ ಇಂದ ಓಪನ್ ಆಗಿರೋ ಸಿರಿಂಜ್ಗಳು, ಇಟ್ ಮೈ ಕ್ಯಾರಿ ಇನ್ಫೆಕ್ಷನ್, ಇಟ್ ಮೈ ಕ್ಯಾರಿ ಡ್ರಗ್ಸ್ ಅಂಡ್ ಇಟ್ ಮೈ ಕ್ಯಾರಿ ಮೆನಿ ಅದರ್ ಥಿಂಗ್ಸ್. ಅದನ್ನ ಕೂಡ ಪ್ರಾಪರ್ ಮಾಹಿತಿ ಇಲ್ಲದೆ, ಪ್ರಾಪರ್ ಅಡ್ವೈಸ್ ಇಲ್ಲದೆ ಬಳಸೋದಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇಷ್ಟು ಹೇಳಿ ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಜಾಸ್ತಿ ದಿನಗಳು ಉಳಿಯುವಂತಾಗ್ಲಿ, ಇದರಿಂದ ಸಮಾಜಕ್ಕೆ ಏನಾದ್ರು ಸಹಾಯ ಆಗಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಐ ಹ್ಯಾಂಡ್ ಓವರ್ ಮೈಕ್ ಟು ಸರ್. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.